ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೆಲವೊಂದು ಹೆಲ್ತ್ ಟಿಪ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಕರಿಬೇವಿನ ಸೊಪ್ಪು ನಾವು ತಿನ್ನುವ ಪ್ರತಿಯೊಂದು ಆಹಾರದಲ್ಲೂ ಈ ಕರಿಬೇವಿನ ಸೊಪ್ಪು ಇದ್ದರೆ ತುಂಬಾ ರುಚಿ ಇರುತ್ತದೆ. ಒಗ್ಗರಣೆಯಲ್ಲಿ ಸಾಂಬಾರ್ಗೆ ಚಟ್ನಿಗೆ ರುಚಿ ಕೊಡುವ ಈ ಕರಿಬೇವಿನ ಸೊಪ್ಪನ್ನು ಕೆಲವರು ಊಟದಲ್ಲಿ ನೋಡಿದ ತಕ್ಷಣ ತೆಗೆದು ಪಕ್ಕಕ್ಕೆ ಇಡ್ತಾರೆ. ಇದನ್ನು ತಿನ್ನದೆ ಪಕ್ಕಕ್ಕೆ ಇಡುತ್ತೀರಾ? ಇದರಿಂದ ಎಷ್ಟು ಪ್ರಯೋಜನ ಇದೆ ಗೊತ್ತಾ? ಇದರಲ್ಲಿ ನೈಸರ್ಗಿಕವಾಗಿ ದೊರಕುವ ಔಷಧಿಯ ಗುಣಗಳು ಉಂಟು. ಈಗ ನಾವು ಹೇಳುವ ಮಾಹಿತಿಯನ್ನು ತಿಳಿದುಕೊಂಡರೆ ನಿಜಕ್ಕೂ ಕರಿಬೇವಿನ ಸೊಪ್ಪನ್ನು ಎಸೆಯದೆ ಪ್ರತಿದಿನ ತಿನ್ನುತ್ತೀರಾ? ಮೊದಲನೆಯದಾಗಿ ಕೂದಲು ಉದುರುವಿಕೆ. ಈಗಂತೂ 25 ವಯಸ್ಸಿನ ಯುವಕ ಯುವತಿಯರಿಗೂ ಕೂಡ ತಲೆ ಕೂದಲು ಉದುರುತ್ತದೆ. ಮುಖ್ಯವಾಗಿ ಬಿಳಿ ಕೂದಲು ಕೆಲವರಿಗೆ ಅಂದರೆ ಯುವಕರ ತಲೆಯಲ್ಲಿ ಬಿಳಿ ಕೂದಲು ಬರುವುದನ್ನು ಸಾಮಾನ್ಯವಾಗಿ ನೋಡಿದ್ದೇವೆ. ಇದಕ್ಕೆ ಪರಿಹಾರ ನಾವು ತಿನ್ನುವ ಆಹಾರದಲ್ಲಿ ಹೆಚ್ಚಾಗಿ ಈ ಕರಿಬೇವಿನ ಸೊಪ್ಪನ್ನು ಬಳಸಿದರೆ ಏರ್ ಫಾಲ್ ತಡೆಗಟ್ಟಬಹುದು. ಹಾಗೆ ಬಿಳಿ ಕೂದಲು ಕಪ್ಪಾಗುತ್ತದೆ. ಹಾಗೆ ಈ ಕರಿಬೇವಿನ ಸೊಪ್ಪಿನಲ್ಲಿ ಎ ವಿಟಮಿನ್ ಹೆಚ್ಚಾಗಿ ಇರೋದ್ರಿಂದ ಕಣ್ಣು ದೃಷ್ಟಿಗೆ ಒಳ್ಳೆಯದು. ಹಾಗೆ ಇದನ್ನು ಹೆಚ್ಚು ಬಳಸೋದ್ರಿಂದ ಭವಿಷ್ಯತ್ತಿನಲ್ಲಿ ಕನ್ನಡಕದ ಸಹಾಯವಿಲ್ಲದೆ ಬದುಕಬಹುದು. ನಂಬರ್ 2, ಡಯಾಬಿಟಿಸ್. ಈ ದಿನಗಳಲ್ಲಿ ಶುಗರ್ ಅನ್ನೋದು ಒಂದು ನಾರ್ಮಲ್ ರೋಗದ ರೀತಿ ಇದೆ. ಕೆಲವರಿಗೆ ಈ ಶುಗರ್ ವ್ಯಾಧಿ ವಂಶ ಪಾರಂಪರ್ಯವಾಗಿ ಬರುತ್ತದೆ. ತಮ್ಮ ಪೂರ್ವಿಕರಿಗೆ ಶುಗರ್ ಇದ್ದರೆ ತಮಗೂ ಈ ಶುಗರ್ ವ್ಯಾಧಿಯಿಂದ ತಪ್ಪಿಸಿಕೊಳ್ಳಲು ಇರುವ ಏಕೈಕ ಮಾರ್ಗ ಅಂದರೆ ಈ ಕರಿಬೇವಿನ ಸೊಪ್ಪು. ಪ್ರತಿದಿನ ಈ ಕರಿಬೇವಿನ ಸೊಪ್ಪಿನ 10ರಿಂದ 15 ಎಲೆಗಳನ್ನು ಸೇವಿಸಿದರೆ ವಂಶ ಪಾರಂಪರ್ಯವಾಗಿ ಬಂದ ಈ ಶುಗರ್ ವ್ಯಾಧಿಯನ್ನು ನಿಲ್ಲಿಸಬಹುದು. ಹಾಗೆ ಈ ಶುಗರ್ ಇರುವವರು ಇಲ್ಲದೇ ಇರುವವರು ಕೂಡ ಪ್ರತಿದಿನ ಈ ಕರಿಬೇವಿನ ಎಲೆಗಳನ್ನು ಸೇವಿಸಬೇಕು. ಅಥವಾ ಈ ಕರಿಬೇವಿನ ಎಲೆಯನ್ನು ಒಣಗಿಸಿ ಪೌಡರ್ ಮಾಡಿಕೊಂಡು ಆಹಾರದಲ್ಲಿ ಅಥವಾ ಊಟದಲ್ಲಿ ಸೇವಿಸಿದರೆ ರಕ್ತದಲ್ಲಿನ ಶುಗರ್ ಲೆವೆಲನ್ನು ತಪ್ಪಿಸಬಹುದು. ಹಾಗೆ ಕೆಲವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ. ಅಂಥವ್ರಿಗೆ ಚರ್ಮದ ಸಮಸ್ಯೆ ಬರುತ್ತದೆ. ಅಂಥವರು ಈ ಕರಿಬೇವಿನ ಸೊಪ್ಪನ್ನು ತಿನ್ನುವುದು ಒಳ್ಳೆಯದು. ಹಾಗೆ ನಾವು ತಿನ್ನುವ ಆಹಾರ ಸರಿಯಾಗಿ ಜೀರ್ಣವಾಗದೇ ಇದ್ದರೆ ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ, ಮಲಬದ್ಧತೆ ಉಂಟಾಗುತ್ತದೆ. ಹಾಗಾಗಿ ನಾವು ತಿನ್ನುವ ಆಹಾರದಲ್ಲಿ ಈ ಕರಿಬೇವನ್ನು ಬಳಸೋದ್ರಿಂದ ಇದರಲ್ಲಿ ಹೆಚ್ಚು ನಾರಿನ ಅಂಶ ಇರುತ್ತದೆ. ಹಾಗಾಗಿ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ನಂಬರ್ 3, ಜಪಾನಿನ ಮೆಜಿಯೋ ಯೂನಿವರ್ಸಿಟಿಯಲ್ಲಿ ಮಾಡಿದ ಸಂಶೋಧನೆಯಲ್ಲಿ ಕರಿಬೇವಿನ ಸೊಪ್ಪು ಲುಕೇಮಿಯಾ ಎನ್ನುವ ಕ್ಯಾನ್ಸರ್ ಬರದಂತೆ ಕಾಪಾಡುತ್ತದಂತೆ. ಹಾಗೆ ಹಾನಿಕಾರಕವಾದ ವೈರಸ್ ಬ್ಯಾಕ್ಟೀರಿಯಾದಿಂದ ನಮ್ಮ ದೇಹವನ್ನು ಕಾಪಾಡುತ್ತದೆ ಎಂದು ಸಂಶೋಧನೆಯಿಂದ ಹೇಳಲ್ಪಟ್ಟಿದೆ. ಇದು ಒಂದಲ್ಲ ಎರಡಲ್ಲ, ಆರೋಗ್ಯಕ್ಕೆ ತುಂಬ ಉಪಯೋಗವಾಗುವ ಪದಾರ್ಥ. ಹಾಗಾಗಿ ಇದನ್ನು ಯಾರೂ ನಿರ್ಲಕ್ಷ್ಯ ಮಾಡದೆ ತಪ್ಪದೇ ಉಪಯೋಗಿಸಿ. ಇದು ಒಂದು ರೀತಿಯಲ್ಲಿ ಔಷಧಿ ಎಂದು ಭಾವಿಸಿ ಸೇವಿಸಿ. ಯಾರು ಕೂಡ ಊಟದಲ್ಲಿ ಕರಿಬೇವಿನ ಎಲೆ ಸಿಕ್ಕರೆ ತೆಗೆದು ಹಾಕಬೇಡಿ, ಸಂತೃಪ್ತಿಯಿಂದ ಸೇವಿಸಿ. ಯಾಕಂದರೆ ಇದರಲ್ಲಿ ನಮ್ಮ ಆರೋಗ್ಯದ ಗುಣಗಳು. ಸೊ ಫ್ರೆಂಡ್ಸ್, ಇದು ಕರಿಬೇವಿನ ಎಲೆಯಲ್ಲಿ ಇರುವಂಥ ಒಂದು ಪ್ರಯೋಜಕವಾದ ಮಾಹಿತಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿ ಹೆಲ್ತ್ ಟಿಪ್ಸ್ಗಾಗಿ ಅಥವಾ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.